ಕರ್ನಾಟಕದ ಕ್ರಿಕೆಟ್ ಅಭಿಮಾನಿಗಳಿಗೆ ಬಿಸಿಸಿಐ ಗುಡ್ ನ್ಯೂಸ್. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ ಆಯೋಜನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಕಾಲ್ತುಳಿತ ಬಳಿಕ ಮೊದಲ ಬಾರಿಗೆ ಚಿನ್ನಸ್ವಾಮಿಯಲ್ಲಿ ಪಂದ್ಯಾವಳಿ. ಕರ್ನಾಟಕದ ಕ್ರಿಕೆಟ್ ಅಭಿಮಾನಿಗಳಿಗೆ ಬಿಸಿಸಿಐಯಿಂದ ಗುಡ್ ನ್ಯೂಸ್ ಇದು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ ಆಯೋಜನೆ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಕಾಲ್ತುಳಿತ ಬಳಿಕ ಮೊದಲ ಬಾರಿಗೆ ಚಿನ್ನಸ್ವಾಮಿಯಲ್ಲಿ ಪಂದ್ಯಾವಳಿ ನಡೆಯುತ್ತೆ. ವಿಜಯ್ ಹಜಾರೆ ಟೂರ್ನಿ ನಡೆಯಲಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 2 ಪಂದ್ಯವನ್ನ ಬಿಸಿಸಿಐ ಆಯೋಜಿಸಿದೆ. ಡಿಸೆಂಬರ್ 24ರಿಂದ ವಿಜಯ್ ಹಜಾರೆ ಟೂರ್ನಿ ಆರಂಭವಾಗಲಿದೆ. ಕಾಲ್ತುಳಿತ ಬಳಿಕ ಯಾವುದೇ ಪಂದ್ಯವನ್ನ ಬಿಸಿಸಿಐ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಯೋಜಿಸಿರಲಿಲ್ಲ. ಇದು ಕ್ರಿಕೆಟ್ ಅಭಿಮಾನಿಗಳ ಬೇಸರಕ್ಕೆ ಕಾರಣ ಆಗಿತ್ತು. ಕಾಲ್ತುಳಿತ ಪ್ರಕರಣದ ನಂತರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದೇ ಪಂದ್ಯವನ್ನ ನಡೆಸೋದಕ್ಕೂ ಮನಸ್ಸು ಮಾಡಿರಲಿಲ್ಲ. ಚಿನ್ನಸ್ವಾಮಿಯಲ್ಲಿ ನಿಗದಿಯಾಗಿದ್ದ ಹಲವು ಪಂದ್ಯಗಳನ್ನು ಕೂಡ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡಲಾಗಿತ್ತು. ಆದರೆ ಈಗ ಇದೇ ಡಿಸೆಂಬರ್ 24ರಿಂದ ವಿಜಯ್ ಹಜಾರೆ ಟೂರ್ನಿ ಆರಂಭ ಆಗ್ತಾ ಇದ್ದು 2 ಪಂದ್ಯ ನಡೆಯುತ್ತೆ. ಚಿನ್ನಸ್ವಾಮಿಯಲ್ಲಿ ಮತ್ತೆ ಅಬ್ಬರಿಸಲಿದ್ದಾರೆ ಬೆಂಗಳೂರಿನ ದತ್ತು ಪುತ್ರ ಕೊಹ್ಲಿ. ಚಿನ್ನಸ್ವಾಮಿಯಲ್ಲಿ ನಡೆಯಲಿರುವ 2 ಪಂದ್ಯದಲ್ಲಿ ಡೆಲ್ಲಿ ಪರ ಕೊಹ್ಲಿ ಕಣಕ್ಕೆ ಇಳಿತಾರೆ. ಕಾಲ್ತುಳಿತ ದುರಂತದ ನಂತರ ಮೊದಲ ಬಾರಿಗೆ ಚಿನ್ನಸ್ವಾಮಿಯಲ್ಲಿ ಕೊಹ್ಲಿ ಆಟ ಆಡ್ತಾ ಇರೋದು. ಜೂನ್ 4ನೇ ತಾರೀಕು ನಡೆದಂತಹ ಕಾಲ್ತುಳಿತದಿಂದಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವುದೇ ರೀತಿಯಾದಂತಹ ಪಂದ್ಯಗಳು ಕೂಡ ನಡೀತಾ ಇರಲಿಲ್ಲ. ಆದರೆ ಈಗ 6 ತಿಂಗಳ ನಂತರದಲ್ಲಿ ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಪಂದ್ಯಗಳು ಕೂಡ ನಡೀತಾ ಇದ್ದಾವೆ. ಜೊತೆಗೆ ವಿರಾಟ್ ಕೊಹ್ಲಿ ಅವರು ಕೂಡ ಏನು ಡಿಸೆಂಬರ್ 24ನೇ ತಾರೀಕು ನಡೆಯುವಂತಹ ಒಂದು ಪಂದ್ಯಗಳು ಕೂಡ ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತದೆ. ನನ್ನ ಜೊತೆಗೆ ಮಾತಾಡೋಕ್ಕೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ನ ಹಂಗಾಮಿ ಕಾರ್ಯದರ್ಶಿ ಆಗಿರುವಂತಹ MS ವಿನಯ್ ಅವರು ಇದ್ದಾರೆ. ಸರ್, ಈಗ ಜೂನ್ 4ನೇ ತಾರೀಕು ನಂತರದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವುದೇ ರೀತಿಯ ಪಂದ್ಯಗಳು ಕೂಡ ನಡೀತಾ ಇರಲಿಲ್ಲ. ಇದೀಗ ವಿಜಯ್ ಹಜಾರೆ ಟ್ರೋಫಿ ನಡೀತಾ ಇದೆ, ಅದರಲ್ಲಿ ವಿರಾಟ್ ಕೊಹ್ಲಿ ಅವರು ಭಾಗಿಯಾಗ್ತಿದ್ದಾರೆ ಅಂತ ಹೇಳಲಾಗ್ತಾರೆ. ಸರ್, ಇಲ್ಲ, ಭಾಳಷ್ಟು ಸ್ಟೇಟ್ ಮ್ಯಾಚಸ್ಸು ಆಯಿತು ಮತ್ತು ತಿಮ್ಮಪ್ಪಯ್ಯ ಮ್ಯಾಚು ಆಯಿತು. ಅದರಲ್ಲಿ ಲಾಟ್ ಆಫ್ ನಮ್ಮ ಇಂಡಿಯನ್ ಕ್ರಿಕೆಟರ್ಸ್ ಆಲ್ಸೋ ಟುಕ್ ಪಾರ್ಟ್. ಸೊ ಇಟ್ ಈಸ್ ನಾಟ್ ದಟ್ ಓನ್ಲಿ ಇವಾಗ ಆಗ್ತಾ ಇದೆ ಅಂತಿಲ್ಲ, ಮಧ್ಯದಲ್ಲಿ ಆ ಟೂರ್ನಮೆಂಟ್ಸ್ ಎಲ್ಲನೂ ಮಾಡಿದ್ದೀವಿ. ಸರ್, ಡೆಲ್ಲಿ ಪರವಾಗಿ ವಿರಾಟ್ ಕೊಹ್ಲಿ ಅವರು ಮ್ಯಾಚನ್ನು ಆಡ್ತಿದ್ದಾರೆ ಅಂತ ಹೇಳಾಗ್ತಿದೆ. ಅದು ಇನ್ನು ನಮಗೆ ಆ್ಯಕ್ಚುಲ್ ಕನ್ಫರ್ಮೇಷನ್ ಇನ್ನೂ ಬಂದಿಲ್ಲ. ಬಟ್ ವಿ ಆರ್ ಪ್ರಿಪೇರಿಂಗ್. ವೆದರ್ ಅವ್ರು ಆಡ್ತಾರೆ ಇಲ್ಲ ಆಡಲ್ವೋ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ನನಗೆ ಕಂಪ್ಲೀಟ್ ಮಾಹಿತಿ ಇಲ್ಲ. ಬಟ್ ಅವ್ರು ಆಡ್ತಾರೆ ಅಂತಲೇ ನಾವು ತೊಗೊತೀವಿ. ಆಮೇಲೆ ಸ್ಪೆಕ್ಟೇಟರ್ಸ್ಗೂ ಅಲೋ ಮಾಡಬೇಕು ಅಂತಲೇ ಈ ಟೂರ್ನಮೆಂಟಲ್ಲಿ, ಬಿಕಾಸ್ ವಿಲ್ ಬಿ ಲಾಟ್ ಆಫ್ ಫ್ಯಾನ್ಸ್ ಹೂ ವಾಂಟ್ಸ್ ಟು ಕಮ್ ಆ್ಯಂಡ್ ವಾಚ್, ಅವ್ರನ್ನ ನೋಡ್ಲಿಕ್ಕೆ ಬರ್ತಾರೆ. ಅದನ್ನೆಲ್ಲ ಸೇಫ್ಟಿನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಾವು ವಿಲ್ ಹ್ಯಾವ್ ಲಾಟ್ ಆಫ್ ಮೀಟಿಂಗ್ಸ್ ಆ್ಯಂಡ್ ಎನ್ಶೂರ್ ದಟ್ ಎವ್ರಿಥಿಂಗ್ ಗೋಸ್ ಆನ್ ಸ್ಮೂತ್ಲಿ. ಸರ್, ಈಗ ಅಂದರೆ ಪ್ರೇಕ್ಷಕರಿಗೆ ಅಲೋ ಇರುತ್ತೆ ಸರ್, ಅವರಿಗೆ ಪ್ರವೇಶ ಇರುತ್ತೆ ಸರ್? ನಮ್ಮ ಇಂಟೆನ್ಷನ್ನು ಅಲೋ ಮಾಡಬೇಕು ಅಂತಲೇ ನಮ್ಮ ಇಂಟೆನ್ಷನ್ನು. ವಿ ಆಲ್ಸೋ ಎಲ್ಲ ಅಥಾರಿಟೀಸ್ ಹತ್ರ ಮಾತಾಡಿ ಡೆಫಿನೆಟ್ಲಿ ವಿ ವಾಂಟ್ ಟು ಹ್ಯಾವ್ ದ ಫ್ಯಾನ್ಸ್ ಬ್ಯಾಕ್ ಇನ್ ದ ಸ್ಟೇಡಿಯಂ. ಸರ್, ಆಫ್ಟರ್ 6 ಮಂತ್ಸ್ ಸರ್, ಅಂದರೆ ವಿರಾಟ್ ಕೊಹ್ಲಿ ಅವರು ಬೆಂಗಳೂರಿಗೆ ಬಂದು ಈ ಮ್ಯಾಚನ್ನು ಆಡ್ತಿರುವಂಥದ್ದು, RCB ಆ ಘಟನೆಯಿಂದಾಗಿ ಎಲ್ಲ ಫ್ಯಾನ್ಸ್ಗೂ ಕೂಡ ಒಂದು ನೋವುಂಟಾಗಿತ್ತು. ಈ ಮತ್ತೆ ವಿರಾಟ್ ಕೊಹ್ಲಿ ಅವರು ನೋಡಬೇಕು ಅನ್ನೋ ಒಂದು ಹುಮ್ಮಸ್ಸಲ್ಲಿರುವಂತಹ ಪ್ರೇಕ್ಷಕರಿಗೆ ಟಿಕೆಟ್ ಇರುತ್ತೆ, ಟಿಕೆಟ್ಲೆಸ್ ಇರುತ್ತೆ ಸರ್? ನೋ, ಡೆಫಿನೆಟ್ಲಿ ಇದೆಲ್ಲ ಟಿಕೆಟ್ ಏನು ಇರಲ್ಲ ಇದಕ್ಕೆ. ಇಟ್ಸ್ ಬಿಕಾಸ್ ಇಟ್ಸ್ ಟೂರ್ನಮೆಂಟ್, ವಿಜಯ್ ಹಜಾರೆ ಟೂರ್ನಮೆಂಟ್ ಅಂದ್ಬಿಟ್ಟು ಇದಕ್ಕೆ ಯಾವುದೇ ಥರ ಟಿಕೆಟ್ ಇರಲ್ಲ. ಇಟ್ ವಿಲ್ ಬಿ ಓಪನ್ ಟು ಪಬ್ಲಿಕ್. ಸರ್, ಬಟ್ ಈಗ IPL ಪಂದ್ಯಾವಳಿ ಕೂಡ ಈಗ ಅಸುರಕ್ಷತೆ ಹಾಗಾಗಿ ನಡೀತಿಲ್ಲ. ಜೊತೆಗೆ ಏಕದಿನ ಪಂದ್ಯಾವಳಿ ಕೂಡ ನಡಿಬೇಕಾಗಿತ್ತು, ಅದು ಕೂಡ ನಡೀತಿಲ್ಲ. ಬಟ್ ಹಿಂಗಿರುವಾಗ ಈಗ ವಿಜಯ್ ಹಜಾರೆ ಟೂರ್ನಮೆಂಟ್ಗೆ ವಿರಾಟ್ ಕೊಹ್ಲಿ ಬರ್ತಿರೋ ಕಾರಣಕ್ಕಾಗಿ ಆ ಕ್ರೌಡ್ ಕೂಡ ಹೆಚ್ಚಾಗಿರುತ್ತೆ ಸರ್. ಅದನ್ನು ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತಾರೆ? ನೋ, ನಮಗೆ ಅಷ್ಟೊಂದು ಕ್ರೌಡ್ ಬರೋ ಇದು ಇಲ್ಲ. ಬಟ್ ವಿ ಆರ್ ಪ್ರಿಪೇರಿಂಗ್. ಈ ನಡುವೆ IPL ಪಂದ್ಯಾವಳಿ ಕೂಡ RCB ಮ್ಯಾಚಲ್ಲಿ ನಡೆಯೋದು, RCB ಮ್ಯಾಚ್ಗಳು ಚಿನ್ನಸ್ವಾಮಿ ಸ್ಟೇಡಿಯಂ ನಡೆಯೋದೇ ಇಲ್ಲ, ಬೆಂಗಳೂರಿನ ಕೈ ತಪ್ಪು ಹೋಯಿತು ಅನ್ನೋ ಒಂದು ಚರ್ಚೆ ಇತ್ತು ಸರ್. ಇದೆಲ್ಲೋ ಒಂದು ಕಡೆ ಖುಷಿ ಸುದ್ದಿ, ಅಂದರೆ IPL ನಡೆಯೋಕ್ಕೆ ಇದೊಂದು ಮೆಟ್ಲು ಅಂತ ಅನಿಸ್ತಿದೆ ಸರ್. ಅಬ್ಸಲ್ಯೂಟ್ಲಿ, ಯಾಕಂದರೆ ಇದೆಲ್ಲ ಗಾಳಿ ಸುದ್ದಿ ಅಂತ. ಓಕೆ, ನಥಿಂಗ್ ಈಸ್ ಕಾಂಕ್ರೀಟ್ ಆ್ಯಸ್ ಆಫ್ ನೌ. ವಿ ಹ್ಯಾವ್ ನಾಟ್ ಗಾಟ್ ಏನೇನು ಯಾವುದೂ ಇನ್ಫಾರ್ಮೇಷನ್ ನಮಗಂತೂ ಬಂದಿಲ್ಲ ದಟ್ ಇಲ್ಲಿ ಶಿಫ್ಟ್ ಆಗಿದೆ, ಅಲ್ಲಿದಾಗಿದೆ ಅಂತ. ವಿ ಆರ್ ವೆರಿ ಹೋಪ್ಫುಲ್ ಇನ್ ದ ಡೇಸ್ ಟು ಕಮ್. IPL ಮ್ಯಾಚಸ್ ಇದೇ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೆಯುತ್ತೆ. ಫ್ಯಾನ್ಸ್ ವಿಲ್ ಕಮ್ ಆ್ಯಂಡ್ ಎಂಜಾಯ್ ದ ಗೇಮ್. ಬದಲಾವಣೆ ಆಗಿದೆ ಸರ್ ಸ್ಟೇಡಿಯಂ ಸುತ್ತಲೂ ಕೂಡ? ಪ್ರವೇಶ ದ್ವಾರ ಆಗಿರ್ಬೋದು ಅಥವಾ ಹೊರಗೋಗುವಂಥ ದ್ವಾರಗಳಾಗಿರ್ಬೋದು, ಎಲ್ಲ ಚೇಂಜಸ್ ಮಾಡ್ತಿದ್ದೀವಿ. ವಿ ಹ್ಯಾವ್ ಗಾಟ್ ದ ಕನ್ಸರ್ನ್ ಪೀಪಲ್ ಟು ಕಮ್ ಆ್ಯಂಡ್ ಹೆಲ್ಪ್ ಅಸ್ ಔಟ್. ಸೊ ಅದೇ ಇಂಜಿನಿಯರ್ಸ್ ಬಂದಿದ್ದಾರೆ, ಆರ್ಕಿಟೆಕ್ಟ್ಸ್ ಎಲ್ಲ ವರ್ಕ್ ಮಾಡ್ತಾಯಿದ್ದಾರೆ. ಇನ್ಫ್ಲೋ ಎಷ್ಟಿರ್ತದೆ, ಔಟ್ಫ್ಲೋ ಎಷ್ಟಿರ್ತದೆ, ಯಾವ್ಯಾವ ಟೈಮ್ಗೆ ಏನೇನು ಇರ್ತದೆ, ಅದನ್ನೆಲ್ಲ ನೋಡಿ ನಾವು ಫ್ಲೋಟಿಂಗ್ ಕ್ರೌಡ್ ಇರ್ತದೆ, ಅದನ್ನೆಲ್ಲ ನೋಡಿ ವಿ ಆರ್ ಗೋನ್ ಟು ಟೇಕ್ ಡಿಸಿಷನ್ಸ್. ಆ್ಯಂಡ್
ಸಾಕಷ್ಟು ಮೆಷರ್ಸ್ ನಾವು ತೊಗೊತಾ ಇದ್ದೀವಿ. ಸೊ ಕ್ರಿಕೆಟ್ ಅಭಿಮಾನಿಗಳಿಗೆ ಒಂದು ಖುಷಿ ಸುದ್ದಿಯನ್ನು ಕೊಡುವಂತಹ ಕೆಲಸವನ್ನ ಇದೀಗ ವಿನಯ್ ಅವರು ಮಾಡಿರುವಂಥದ್ದು. ಅಂದರೆ ಏನು ವಿಜಯ್ ಹಜಾರೆ ಏನು ಟೂರ್ನಮೆಂಟ್ ನಡೀತಾ ಇದೆ ಅದರಲ್ಲಿ ವಿರಾಟ್ ಕೊಹ್ಲಿ ಅವರು ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಪ್ರೇಕ್ಷಕರು ಕೂಡ ಒಳಗಡೆ ಅವಕಾಶ ಕೊಡಿಸುವಂತಹ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆಗೆ ಮುತ್ತಪ್ಪ, ಏಷ್ಯನ್ ನ್ಯೂಸ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.